ನಮಸ್ತೆ ಎಲ್ಲರಿಗೂ. ಬನ್ನಿ ಲಾರ್ಡ್ ಹನುಮಾನ್ ಏನ್ ಹೇಳ್ತಾರೆ ಅಂತ ನೋಡೋಣ. ಎಷ್ಟು ಚೆನ್ನಾಗಿದೆ ವೆದರು, ಮಳೆ ಗಾಳಿ ಒಂದೇ ಹಾಡಿಗೆ ಅಪ್ನ ಬಿಡುದು. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ. ಓಕೆ, ಇಲ್ಲಿ 3 ಗ್ರೂಪ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಆಂಜನೇಯನ್ನ ಈ ವರ್ಷ ಚೆನ್ನಾಗಿ ಪ್ರಾರ್ಥನೆ ಮಾಡಿ ನಿಮ್ ಸಮಸ್ಯೆ ಎಲ್ಲ ಬಗೆಹರಿದೋಗುತ್ತೆ. ವಾಸುದೇವ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಕೃಷ್ಣನ ಆಶೀರ್ವಾದನು ಪಡ್ಕೊಳ್ಳಿ. ಜೊತೆಗೆ ಮೊದಲನೇದು ನೋಡೋಣ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸುತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು. ಬಾಟಮ್ ಆಫ್ ದಿ ಡೆಕ್, ಕ್ಲಾರಿಟಿ, ಕಮ್ಯುನಿಕೇಟ್ ವಿತ್ ಯೂನಿವರ್ಸ್. ಯೂನಿವರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟು ಯೂನಿವರ್ಸ್ ಜೊತೆ. ಯಾಕೆ ಯೂನಿವರ್ಸ್ ಅನ್ನ ಸೀತಾದೇವಿಗೆ ಹೋಲಿಸಿದ್ದಾರೆ ಅಂದ್ರೆ, ಸೊ ಈ ಸೀತಾದೇವಿ ಭೂಮಿ ತಾಯಿಯ ಮಗಳಲ್ವಾ. ಸೊ ಯೂನಿವರ್ಸ್ ಅಂದ್ರೆ ಭೂಮಿ ಅಲ್ವಾ. ಸೊ ಹಾಗಾಗಿ ಭೂಮಿ ತಾಯಿಗೆ ಸೀತಾ ಮಾತೆನ ಹೋಲಿಸಿದ್ದಾರೆ. ಸೊ ಹಾಗಾಗಿ ಐ ಹೋಪ್ ಎಲ್ಲ ನೋಡ್ತೀರಾ ಅಂತ. ಮೊದಲನೇದು ಕಂಟಿನ್ಯೂಸ್ ಲರ್ನಿಂಗ್ ಅಂತ ಇದೆ. ದಿನಾಗ್ಲೂ ಓದ್ತಾ ಇರಿ, ದಿನಾಗ್ಲೂ ಕಲಿತಾ ಇರಿ ಅನ್ನುವಂಥದ್ದು ಇದೆ. ಜೀವನ ಪರ್ಯಂತ ನೀವು ಓದ್ತಾನೆ ಇರ್ತೀರಾ, ಕಲಿತಾನೆ ಇರ್ತೀರಾ, ಕಲಿಸ್ತಾನೆ ಇರ್ತೀರಾ. ಜೊತೆಗೆ ರಾಮನಾಮ ಜಪ ಅಥವಾ ನಿಮ್ಮ ಇಷ್ಟ ದೈವದ ಜಪ ಅಥವಾ ನಿಮ್ಮ ಕುಲ ದೈವದ ಜಪನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಶುಕ್ಲ ಪಕ್ಷದಲ್ಲಿ ಏನೇ ಕೆಲಸ ಮಾಡೋದಿದ್ರು ಶುರು ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫು ಹೊಸತನನ ಹೊಸ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಪುಸ್ತಕಗಳು ಹೆಚ್ಚು ಸಹಾಯ ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಒಂದ್ ಗಾದೆ ಇದೆ ಅಲ್ಲ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಸೊ ಹಾಗಾಗಿ ಕೋಶಗಳಿಂದ ನಿಮ್ಗೆ ಹೆಚ್ಚಿನ ನಾಲೆಡ್ಜ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕೋರ್ಸ್ ತಗೊಳ್ತೀರಾ, ಒಂದು ಹೊಸ ಸ್ಕಿಲ್ ಕಲಿತೀರಾ ಅನ್ನುವಂಥದ್ದು ಇದೆ, ಕಲೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಗ್ರಾಟಿಟ್ಯೂಡ್ ಇದೆ. ಯಾರು ಕಲ್ತಿದಾರೋ, ಯಾರು ಕಲಿಸ್ತಿದಾರೋ, ಏನ್ ಕಲಿತಿದ್ದೀರೋ ಅಥವಾ ದೇವ್ರು ನಿಮ್ಗೆ ಏನ್ ಕೊಟ್ಟಿದಾನೋ ಜ್ಞಾನನ, ಅದ್ರ ಬಗ್ಗೆ ಒಂದು ಗೌರವ ಇರ್ಲಿ, ಒಂದು ಕೃತಜ್ಞತೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಕೃತಜ್ಞತೆ ಇಲ್ಲ ನಿಮ್ಮ ಹತ್ರ ಅನ್ನುವಂಥದ್ದು ಇದೆ. ಏನೋ ಒಂದು ಅದೇನೋ ಹೇಳ್ತಾರಲ್ಲ, ಅರ್ಧ ಬೆಂದ ಮಡಿಕೆ ತುಂಬಾ ಸೌಂಡ್ ಮಾಡುತ್ತೆ ಅಂತ. ಸೊ ಅಲ್ಪ ವಿದ್ಯೆ ಮಹಾಗರ್ವಿ ಅನ್ನುವಂಥ ರೀತಿಲಿ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡು ತುಂಬಾ ಗರ್ವ ಮಾಡೋದು ಬೇಡ. ವಿದ್ಯೆಗಿಂತ ವಿದ್ಯೆ ದೊಡ್ಡದಿರುತ್ತೆ. ಹಾಗಾಗಿ ಏನೇನ್ ಕಲ್ತಿದ್ದೀರೋ ಅದ್ರ ಬಗ್ಗೆ ಗೌರವ ಇರ್ಲಿ. ಅಷ್ಟು ಕಲೀಲಿಕ್ಕೆ ನಿಮ್ಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಿಮ್ಗೆ ಗೌರವ ಇರ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ರಾಮ ಅಥವಾ ಆಂಜನೇಯರ ಹೆಸರನ್ನ ಹೇಳ್ಕೊಂಡು ನೀವು ಜನ ಸೇವೆನ ಮಾಡಿ, ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ದಿನಾಗ್ಲೂ ನಿಮ್ಮ ಕೃತಜ್ಞತೆನ ಬರ್ದಿಡಿ. ಒಂದು ಬುಕ್ಕಲ್ಲಿ ಒಂದು ಡೈರಿ ಮೇಂಟೈನ್ ಮಾಡಿ ದಿನಾಗ್ಲೂ. ಎಂತಕ್ಕೆ ಅಂದ್ರೆ, ನಿಮ್ ಕಷ್ಟ ಸುಖಗಳು ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಕೊಳ್ಳೋದಕ್ಕಲ್ಲ ಡೈರಿ. ನನ್ಗೆ ಇದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ನಂಗೆ ಇದ್ ಮಾಡಿದಕ್ಕೆ ಥ್ಯಾಂಕ್ ಯು, ಅಥವಾ ನಂಗೆ ಈ ತರ ಸಹಾಯ ಸಿಕ್ಕಿದಕ್ಕೆ ಥ್ಯಾಂಕ್ ಯು, ನಾನು ಬದುಕಿರೋದಕ್ಕೆ ಥ್ಯಾಂಕ್ ಯು, ನಾನು ಉಸಿರಾಡ್ತಿರೋದಕ್ಕೆ ಥ್ಯಾಂಕ್ ಯು, ನಂಗೆ ಹೆಲ್ಪ್ ಸಿಕ್ಕಿದಕ್ಕೆ ಥ್ಯಾಂಕ್ ಯು, ನನ್ನ ಆರೋಗ್ಯ ಸರಿ ಹೋಗಿದ್ದಕ್ಕೆ ಥ್ಯಾಂಕ್ ಯು, ಫೈನಾನ್ಷಿಯಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು, ಈ ತರ ಹೇಳಿ. ಓಕೆ, ಕೃತಜ್ಞತೆ ಇಲ್ದಿರೋ ಜೀವನ ಅಲ್ಲ. ಜೊತೆಗೆ ನಿಮ್ಗೆ ಏನ್ ಬೇಕೋ ಅದನ್ನ ಬೇರೆ ಒಂದು ಯೆಲ್ಲೋ ಕಲರ್ ಪೇಪರ್ ತಗೊಂಡು ಅದ್ರ ಮೇಲೆ ಬರ್ದಿಡಿ. ನಿಮ್ಗೆ ನೀವ್ ಅನ್ಕೊಂಡಿರೋದು ಆಗುತ್ತೆ. ಓಕೆ, ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಆಗ್ಬಾರ್ದು. ಗ್ರಾಟಿಟ್ಯೂಡ್ ಇರ್ಲಿ, ಕೃತಜ್ಞತೆಗಳು ಇರ್ಲಿ. ಎಸ್ಪೆಷಲಿ ಮಕ್ಕಳ
ಗುರುಗಳ ಮೇಲೆ, ಟೀಚರ್ಗಳ ಬಗ್ಗೆ ನಿಮ್ಗೆ ಒಂಚೂರು ಮಾನ ಮರ್ಯಾದೆ ಇಲ್ಲ, ನಿಮ್ಗೆ ಅವ್ರನ್ನ ಅವಮಾನ ಮಾಡ್ತೀರಾ. ಆ ತರ ಮಾಡಬೇಡಿ. ನಿಮ್ಮ ಟೀಚರ್ ತುಂಬಾ ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ಬೇಕು. ನೋ ಮ್ಯಾಟರ್ ನಿಮ್ ಟೀಚರ್ ಒಳ್ಳೆಯವರ ಕೆಟ್ಟವರ, ಗುರು ಗುರುನೇ. ಏನ್ ಮಾಡೋದು, ಈಗಿನ ಕಾಲದಲ್ಲಿ ನೀವ್ ಹೇಗ್ ಓದೋದಿಲ್ವೋ ಹಾಗೆ ಕೆಲವು ಟೀಚರ್ಸ್ ಓದಿರಲ್ಲ, ದುಡ್ಡು ಕೊಟ್ಟು ಪಾಸ್ ಆಗ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ನಾಲೆಡ್ಜ್ ಇರಲ್ಲ. ಆದ್ರೆ ನಮ್ಮನ್ ಕಲ್ಸಿದ್ದ ಟೀಚರ್ಸ್ ಎಲ್ಲ ಇವತ್ತಿಗೂ ನಮ್ಮನ್ನ ಮಾತಾಡ್ಸ್ತಾರೆ, ಇವತ್ತಿಗೂ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಚಿಕ್ಕ ಮಗುಲಿ ಹೇಗೆ ಕೆನ್ನೆ ಹಿಂಡಿ ಮಾತಾಡ್ಸ್ತಿದ್ರೋ ಹಾಗೆ ಇಷ್ಟು ದೊಡ್ಡವರಾಗಿದ್ರು ನಮಗ್ ಕೆನ್ನೆ ಹಿಂಡಿ ಪಾಪು ತರನೇ ಅವ್ರು ಟ್ರೀಟ್ ಮಾಡ್ತಾರೆ. ನೀವೆಲ್ಲ ಯಾಕೆ ಹೀಗೆ ಬದಲಾಗಿ ಮಕ್ಕಳ, ಒಳ್ಳೆ ಮಕ್ಕಳಾಗಿ. ಅದ್ರಲ್ಲೂ ಈ 2025 ಸೂಪರ್ ಜನರೇಷನ್. ಸೊ ಎರಡನೇದು ಯಾರು ಆಯ್ಕೆ ಮಾಡಿದೀರಾ? ಫೇತ್, ನಂಬಿಕೆ, ಭರವಸೆ ಅನ್ನೋದು ಕಳ್ಕೊಂಡಿದ್ದೀರಾ. ಯಾಕೆ? ಕಳ್ಕೊಳ್ಬೇಡಿ. ಸುಮ್ನೆ ಗಾಬರಿ ಬೀಳೋದು, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದು, ನಿಮ್ ಯಾವ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಅಂತ ಎಲ್ಲೆಲ್ಲೋ ಹುಡ್ಕಾಡ್ಬೇಡಿ. ನಂಬಿಕೆಯಿಂದ, ಭರವಸೆಯಿಂದ ಧ್ಯಾನದಲ್ಲಿ ಕೂತ್ಕೊಳ್ಳಿ. ನನ್ಗೆ ಈ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರ ಕೊಡು ಭಗವಂತ ಅಂತ ಕೂತ್ಕೊಳ್ಳಿ. ಆಂಜನೇಯ ನಿಮ್ಗೆ ಭರವಸೆನೂ ಕೊಡ್ತಾರೆ, ಬುದ್ಧಿನೂ ಕೊಡ್ತಾರೆ, ಪ್ರಶ್ನೆಗೆ ಉತ್ತರನೂ ಕೊಡ್ತಾರೆ. ಜೊತೆಗೆ ಏನ್ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ ಅದ್ರ ಕಡೆ ಕೂಡ ಗಮನನ ಕೊಡಿ. ಸೊ ಆ ಚಾಲೆಂಜ್ ಕೂಡ ಗೆಲ್ತೀರಾ ಅನ್ನುವಂಥದ್ದು ಇದೆ. ದ್ರೋಣಗಿರಿ ಅನ್ನುವಂಥ ಪರ್ವತ ಎಲ್ಲೋ ಇದ್ದೆ, ಅದೆಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಸಾಧ್ಯ ಆದ್ರೆ ಅಲ್ಲಿ ಮಾಹಿತಿ ತಿಳ್ಕೊಂಡು ಹೋಗಕ್ಕಾದ್ರೆ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ನನಗ್ ಗೊತ್ತಿಲ್ಲ ಇದು ಇದೆಯೋ ಎಲ್ವೋ, ಎಲ್ಲಿದೆ ಅಂತ, ಬಟ್ ಈ ತರದ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮಂಗಳವಾರದತ್ತು ಹನುಮಾನ್ ಚಾಲೀಸನ ಪಠಣೆ ಮಾಡಿ. ಜೊತೆಗೆ ಭಗವಂತ ಇಲ್ಲಿದ್ದಾನೆ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಸುಮ್ನೆ ಹುಡುಕಾಟ ಬೇಡ. ನಿಮ್ ಹೃದಯದಲ್ಲಿ ಭಗವಂತನ ಇಟ್ಕೊಳ್ಳಿ, ಆಯ್ತಾ? ನಿಮ್ ಹೃದಯದಲ್ಲಿ ಭಗವಂತ ಇರೋದು ನಿಮ್ಗೆ ಗೊತ್ತಾದ್ರೆ ಸಾಕು, ಎಲ್ರಿಗೂ ಗೊತ್ತಾಗುವಂತ ದಿನ ಬಂದಾಗ ಅದು ಗೊತ್ತಾಗತ್ತೆ. ಈಗ ನೀವ್ ಅದನ್ನ ತೋರ್ಸುವಂತ ಪ್ರಯತ್ನ ಬೇಕಾಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವೇನ್ ಮಾಡ್ತೀರಾ, ಏನ್ ಆಕ್ಷನ್ ತಗೊಳ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಲೈಫ್ ಅನ್ನುವಂಥದ್ದು ಜೀವಿಸಕ್ಕೆ ಇರೋದು ಇನ್ನೊಬ್ಬರಿಗೆ ಶೋ ಆಫ್ ಮಾಡೋದಕ್ಕಲ್ಲ. ನಿಮ್ಗೆ ಹೇಗ್ ಇಷ್ಟ ಬರುತ್ತೋ ಹಾಗಿರಿ. ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಅದ್ರ ಕಡೆ ಗಮನನ ಕೊಡಿ. ಭಗವಂತ ನಿಮ್ಮನ್ನ ಹೇಗೆ ಬದುಕಿಸಕ್ಕೆ ಇಚ್ಛೆ ಪಡ್ತಾನೋ ಹಾಗೆ ಬದುಕಿಸ್ತಾನೆ. ಆದ್ರೆ ನಿಮ್ಮ ಇಚ್ಛೆ ಏನಿದೆ ಅದು ಒಳ್ಳೇದಿದ್ರೆ ಖಂಡಿತ ನಿಮ್ಗೆ ಕೂಡ ಸಹಾಯ ಮಾಡ್ತಾನೆ. ಆದ್ರೆ ನೀವು ಯಾವಾಗ್ಲೂ 24 ಗಂಟೆ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಸೊ ನಿಮ್ಮ ಪ್ರಯತ್ನ ವ್ಯರ್ಥ ಆಗತ್ತೆ. ಹಾಗಾಗಕ್ಕೆ ಬಿಡ್ಬೇಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಭಗವಂತನಿಗೆ ಆರತಿ ಮಾಡಿ, ಮತ್ತೆ ದೇವರ ಹಾಡುಗಳನ್ನ ಕೇಳಿ ಅಥವಾ ಹಾಡಿ ಅನ್ನುವಂಥದ್ದು ಇದೆ. ದೇವರ ಹಾಡುಗಳನ್ನ ಕೇಳಿ ಅಥವಾ ಹಾಡಿ. ಭಯ ಬೇಡ, ನಂಬಿಕೆ ಇಡಿ ಅನ್ನುವಂಥದ್ದು ಇದೆ. ಭಯ ಬೇಡ, ನಂಬಿಕೆ ಇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾಗಾಗಿ ಹಳೇದನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ, ಲೆಟ್ ಗೋ ಮೂಡಿಗೆ ಬನ್ನಿ. ಜೊತೆಗೆ ನಿಮ್ಗೆ ಸಹಾಯ ಸಿಗುತ್ತೆ ಅನ್ನುವಂಥದ್ದು. ಜೊತೆಗೆ ನೀವೇನ್ ಫೇಸ್ ಮಾಡ್ತಿದ್ದೀರಾ, ಏನ್ ಸಂದರ್ಭ ಇದೆ, ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ವಸ್ತುಸ್ಥಿತಿ ಇರ್ಬೋದು, ಅಥವಾ ಹಣಕಾಸಿನ ಪರಿಸ್ಥಿತಿ ಇರಬಹುದು, ಇದೆಲ್ಲದೂ ಕೂಡ ನಿಮ್ಗೆ ಒಂದಷ್ಟು ಭಯನ ತರಿಸಿರ್ಬೋದು. ಹೇಗಾಗತ್ತೆ ಅಂತ. ಎಸ್ಪೆಷಲಿ ಆರೋಗ್ಯದಲ್ಲಿ ಚಿಂತೆ ಇರಬಹುದು, ಅಥವಾ ಮುಂದಿನ ಭವಿಷ್ಯದ ಚಿಂತೆ ಇರಬಹುದು, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದ್ ಜಾಗದಲ್ಲಿ ಹಿಮಪಾತ ಅಥವಾ ಒಂದು ಸ್ನೋಫಾಲ್ ಏನಾಗತ್ತೆ ಆ ಥರದ್ ಆಗುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಆ ಜಾಗನ ಆಂಜನೇಯ ಹೋಗಿ ಕಾಪಾಡ್ತಾರೆ, ಅಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಎಲ್ಲಾ ಸಮಸ್ಯೆ ಆದ್ರೂ ಕೂಡ ಆ ಜಾಗ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬುದ್ಧಿವಂತಿಕೆಯಿಂದ ಭಯ ಬಿಟ್ಟು ಕೆಲಸ ಮಾಡಿ, ಆದ್ರೆ ನಿಮ್ ಕಂಫರ್ಟ್ ಝೋನ್ ಬಿಟ್ಟು ಕೆಲಸ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಭಯನ ಹೊರಗಾಕಿ ನಿಮ್ಮ ಧೈರ್ಯನ ನಿಮ್ಮ ಕಂಫರ್ಟ್ ಝೋನಿಗೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಓಂ ಶ್ರೀ ಹನುಮತೆ ನಮಃ ಅಂತ ದಿನಾಗ್ಲೂ 11 ಸತಿ ಪಠಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಕನೆಕ್ಟ್ ವಿತ್ ಇನ್ನರ್ ಸೆಲ್ಫ್ ಅಂತ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಪೀಸ್ ಆಫ್ ಮೈಂಡ್ ಅಲ್ಲಿ ಇಲ್ಲ, ಬರೀ ಇನ್ನೊಬ್ರು ಆಡಿರೋ ಮಾತುಗಳು, ಇನ್ನೊಬ್ರು ಚುಚ್ಚಿ ಹೇಳಿರೋ ಅಂತ ಮಾತುಗಳು, ಯಾರೋ ಇಬ್ರು ವ್ಯಕ್ತಿಗಳು ಇದಾರೆ ನಿಮ್ ಜೀವನದಲ್ಲಿ, ತುಂಬಾ ನೋವನ್ನ ಕೊಟ್ಟಿದ್ದಾರೆ, ತುಂಬಾ ನೋವು ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಅಂಥದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಧ್ಯಾನನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಜೊತೆಗೆ ಆಂಜನೇಯನ ಆಶೀರ್ವಾದ ಅಥವಾ ಆಂಜನೇಯನ ನಾಮ ಜಪದಿಂದ ನಿಮ್ಮ ಇನ್ನರ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ನಿಮ್ಗೆ ಒಂದು
ಗೈಡ್ ಗೈಡೆನ್ಸ್ ಸಿಗತ್ತೆ, ಮತ್ತೆ ನಿಮ್ಗೆ ಮುಂದಿನ ದಾರಿ ಗೊತ್ತಾಗತ್ತೆ ಅನ್ನುವಂಥದ್ದು. ಈ ವರ್ಷ ಎಲ್ಲ ಮಂಗಳ ಗ್ರಹ ಅಧಿಪತಿ ಆಗಿರೋದ್ರಿಂದ 2025 ಅಂದ್ರೆ 9 ಕೌಂಟ್ ಆಗುತ್ತೆ. 9ಗೆ ಮಂಗಳ ಬರ್ತಾರೆ. ಸೊ ಮಂಗಳಂಗೆ ಆಂಜನೇಯನ ಜಪ ಮಾಡೋದ್ರಿಂದ ಭೂಮಿ ವಿಚಾರದಲ್ಲಿ ಇರುವಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ರಾಮ ರಕ್ಷಾ ಸ್ತೋತ್ರನ ಪಠನೆ ಮಾಡಿ ದಿನಾಗ್ಲೂ ಅನ್ನುವಂಥದ್ದು ಕೂಡ ಇದೆ. ಹನುಮಾನ್ ಚಾಲೀಸನ್ನು ಓದಿ, ಮತ್ತೆ ಸೋಬರ್ ಮಂತ್ರ ಅಂತ ಬರುತ್ತೆ, ಅದನ್ನ ಕೂಡ ಚಾಂಟ್ ಮಾಡಿ. ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫಿಸಿಕಲ್ ಬಾಡಿ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಕೈಗಳು, ಎಸ್ಪೆಷಲಿ ಈ ಕೈ ಮತ್ತೆ ಕಾಲಿನ ಭಾಗ ಅಂದ್ರೆ ಜಾಯಿಂಟ್ಗಳ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಮಸಲ್ ತುಂಬಾ ಲೂಸ್ ಆಗಿದ್ರೆ ಟೈಟ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಲಾಂಗ್ ಹೇರ್ ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಲಾಂಗ್ ಹೇರ್ ಬೆಳೆಸ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹುಡುಗರು ಬೆಳೆಸ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ. ನಿಮ್ಮ ಇಚ್ಛೆಗೆ ಬಿಟ್ಟಂಥದ್ದು. ಒಟ್ನಲ್ಲಿ ಯಾರೋ ಹುಡುಗರಿಗೆ ಇಲ್ಲಿ ನಿಜವಾಗ್ಲೂ ಲಾಂಗ್ ಹೇರ್ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಎಲ್ಲೋ ಒಂದು ಸ್ಟ್ರಾಂಗ್ ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ ನಿಮ್ಗೆ ಅನ್ನುವಂಥದ್ದು ಇದೆ. ದೈವ ಮತ್ತು ನಿಮ್ಮ ಮಧ್ಯೆ ಹೆಚ್ಚಿನ ಸ್ಟ್ರಾಂಗ್ ಬಾಂಡಿಂಗ್ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ನಂಬಿಕೆ ದೇವರು ಉಳಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಕೂಡ ಭಗವಂತನ ನಂಬಿಕೆಯನ್ನ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪ್ರಿನ್ಸಿಪಲ್ಸ್ ನ ಹಾಕೊಳ್ಳಿ, ಅಂದ್ರೆ ನಿಮ್ಮದೇ ಆದ ರೀತಿಲಿ ಒಂದಷ್ಟು ಶಿಸ್ತುಬದ್ಧ ಜೀವನನ ನಡೆಸುವಂತ ಪ್ರಯತ್ನನ ಪಡಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ರೆಸ್ಪೆಕ್ಟ್ ಇರಬೇಕು ರಿಲೇಶನ್ಶಿಪ್ ಅಲ್ಲಿ. ಸೊ ನೀವು ಸದ್ಯಕ್ಕೆ ಜನಗಳ ಮಧ್ಯೆ ರಿಲೇಶನ್ಶಿಪ್ ರೆಸ್ಪೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಬಿಟ್ಟು ಭಗವಂತ ಮತ್ತು ನಿಮ್ಮ ಮಧ್ಯೆ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ, ರೆಸ್ಪೆಕ್ಟ್ಫುಲ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ರಿಲೇಶನ್ಶಿಪ್ಗೂ ಕೂಡ ಒಂದಷ್ಟು ಒಳ್ಳೆಯ ಮರ್ಯಾದಿನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಕ್ಕೊಂದು ಕಲಿಯುವಂತ ಪರಿಸ್ಥಿತಿ ಬರುತ್ತೆ ಇನ್ ಮುಂದೆ, ಕಲ್ತ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. 4ನೇದು ಯಾರು ಆಯ್ಕೆ ಮಾಡಿದೀರಾ? ಡಿವೈನ್ ಪ್ಲಾನ್. ಆಂಜನೇಯನ ದೇವಸ್ಥಾನದಲ್ಲಿ ಮೋತಿಚೂರ್ ಲಡ್ಡು ಬರುತ್ತಲ್ಲ, ಅದನ್ನ ಅಥವಾ ಉದ್ದಿನ ವಡೆನ ಅಥವಾ ಏನಾದ್ರೂ ಸಿಹಿನ ಮಂಗಳವಾರದೊತ್ತು ಅಥವಾ ಶನಿವಾರದೊತ್ತು ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಿಹಿನ ಹಂಚಿ ಬನ್ನಿ. ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಡಿವೈನ್ ಪ್ಲಾನ್ ಅನ್ನ ನಂಬಿ. ನಿಮ್ಗೆ ಅಂತ ಡಿವೈನ್ ಒಂದು ಪ್ಲಾನ್ ಮಾಡಿದೆ. ಆ ಪ್ಲಾನ್ ಪ್ರಕಾರನೇ ನೀವು ನಿಮ್ಮ ಜೀವನ ಹೋಗೋದು. ನಿಮ್ ಪ್ಲಾನ್ ಫ್ಲಾಪ್ ಆಗಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಡಿವೈನ್ ಪ್ಲಾನ್ ಆಕ್ಟಿವೇಟ್ ಆಗಿದೆ ಅಂತ. ಪಾಸ್ಟ್ ಲೈಫ್ದು ಒಂದಷ್ಟು ಕಾರ್ಮಿಕ್ ಇರಬಹುದು ಅಥವಾ ಸಮಸ್ಯೆಗಳಿರಬಹುದು, ಒಂಟಿ ಅಂತ ಅನ್ನಿಸ್ತಾ ಇರಬಹುದು. ಇವತ್ತಿನ ನಿಮ್ಮ ಒಂಟಿತನದ ಭಯ ಏನಿದೆ, ನಿಮ್ಗೆ ಯಾರು ಕಾಣಿಸ್ತಾ ಇಲ್ಲ ಸಹಾಯ ಮಾಡ್ತಾ ಇರೋರು. ಬಟ್ ನಿಮ್ಗೆ ಗೊತ್ತಿಲ್ದಿರೋ ಅಂತ ರೀತಿಲಿ ಒಂದು ದೊಡ್ಡ ಸೈನ್ಯನೇ ನಿಮ್ ಹಿಂದೆ ನಿಂತಿದೆ. ಆ ಸೈನ್ಯನೇ ನಿಮ್ಗೆ ಸಹಾಯ ಮಾಡ್ತಾ ಇದೆ. ಸೈನ್ಯ ನಿಂತಿದೆ, ಸೈನ್ಯನೇ ನಿಮ್ಗೆ ಸಹಾಯ ಮಾಡ್ತಾ ಇದೆ. ಸೊ ಯೋಚನೆ ಮಾಡಬೇಡಿ, ನೀವು ಹೆಚ್ಚು ರಕ್ಷೆಯಿಂದ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಮ್ಮದೆಲ್ಲದ ವಸ್ತುಗಳ ಮೇಲೆ ಆಸೆನ ಪಡಬಾರ್ದು ಅನ್ನುವಂಥದ್ದು ಕೂಡ ಇದೆ. ಸೊ ಬೇರೆಯವ್ರ ವಸ್ತುಗಳ ಮೇಲೆ ಆಸೆನ ಪಡಬೇಡಿ, ಬೇರೆಯವ್ರ ವಸ್ತುನ ಬೇರೆಯವರಿಗೆ ಬಿಟ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೂರ್ಖತನದ ಪರಮಾವಧಿಗೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ಲೆಟ್ ಗೋ ಆಫ್ ಅಟ್ಯಾಚ್ಮೆಂಟ್. ಬೇಡದಿರೋ ಅಂತ ವ್ಯಕ್ತಿಗಳ ಸಹವಾಸನ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಸೊ ಬೇಡದಿರೋ ಅಂತ ಅಟ್ಯಾಚ್ಮೆಂಟ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅಥವಾ ಅನ್ವಾಂಟೆಡ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ಮುಖ ತೋರ್ಸೋದಿರಬಹುದು, ಅಥವಾ ಬೇಡದಿರೋ ಅಂತ ರಿಲೇಶನ್ಶಿಪ್, ಫ್ರೆಂಡ್ಶಿಪ್, ಅಥವಾ ಜಸ್ಟ್ ಒಂದು ಹಾಯ್ ಬಾಯ್ ಫ್ರೆಂಡ್ಶಿಪ್ ಕೂಡ ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಏಳಿಗೆಗೆ ತೊಂದರೆ ಕೊಡ್ತಿರುವಂತ ಯಾವುದೇ ಆಗಿದ್ರು ಅದು ನಿಮ್ಗೆ ಬೇಡ ಅನ್ನುವಂಥದ್ದು ಇದೆ. ರಾಮನ ಸೇವೆಯಲ್ಲಿ ಕಾಲನ್ನ ಕಳೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಂಜನೇಯನ ಸೇವೆ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ.
ಯಾರೋ ಇಲ್ಲಿ ನಿಮ್ಮ ಬಂಗಾರದ ಒಡವೆ ಓಲೆ ಮತ್ತೆ ಉಂಗುರಗಳು ಮತ್ತೆ ಬಳೆನ ಕದ್ಕೊಂಡು ಹೋಗಿದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಂಗಾರನ ಮಣ್ಣು ಮಾಡ್ದಂಥವ್ರ ಜೀವನ ಬಂಗಾರ ಆಗತ್ತೆ ಅನ್ಕೊಂಡಿದ್ರು. ಸೊ ಅವರ ಜೀವನ ಕೂಡ ಮಣ್ಣಾಗತ್ತೆ ಅನ್ನುವಂಥದ್ದು. ನಾನು ಇದನ್ನ ಹೇಳ್ಬಾರ್ದು ಇಲ್ಲಿ ಕುತ್ಕೊಂಡು ಒಬ್ಬ ರೀಡರ್ ಆಗಿ. ಆದ್ರೆ ಇಲ್ಲಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಾನು ಒಳ್ಳೇದೇ ಬಯಸ್ತೀನಿ. ಸೊ ನೀವು ಯಾರ ಬಂಗಾರನ ತಗೊಂಡ್ ಹೋಗಿ ಮಣ್ ಪಾಲ್ ಮಾಡಿದಿರೋ ಅದನ್ನ ತಗೊಂಬಂದು ವಾಪಸ್ ಅವರಿಗೆ ಕೊಡಿ. ಅವರ ಜೀವನನ ನೀವು ಎಷ್ಟು ಹಾಳ್ ಮಾಡಿದಿರೋ, ಎಷ್ಟು ತೊಂದರೆಗೆ ಈಡ್ ಮಾಡಿದಿರೋ ಅಷ್ಟನ್ನು ಸರಿಪಡಿಸಿ ಅನ್ನುವಂಥದ್ದು. ಹೇಗೆ ಅವ್ರು ಗೊತ್ತಿಲ್ದಿರನೇ ಅವ್ರ ಜೀವನನ ಹಾಳು ಮಾಡಿದ್ರು, ಹಾಗೆ ಗೊತ್ತಿಲ್ದಿರನೇ ಸಾರಿ ಟು ಸೇ ಅವ್ರ ಜೀವನನ ಸರಿಪಡಿಸ್ಬಿಡಿ. ಯಾಕೆ ಅಂದ್ರೆ ಇದು ನಿಮ್ಮ ತಪ್ಪಿಗೆ ನೀವು ಮಾಡ್ಕೊಳ್ಳುವಂತ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಜೀವನ ಇನ್ನ ಹೆಚ್ಚಿನ ಒಳಿತನ್ನ ಕಾಣುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ನಿಮ್ ಜೊತೆ ಇದೆ. ಲೆಟ್ ಗೋ ಆಫ್ ಅಟ್ಯಾಚ್ಮೆಂಟ್ ಇಂದ ದೂರ ಇರಿ. ಜೊತೆಗೆ ಸಾಧ್ಯ ಆದ್ರೆ ನಿಮ್ಮ ಹಳೆ ಬಟ್ಟೆಗಳನ್ನ ಅನಾಥಾಶ್ರಮಕ್ಕೋ ಎಲ್ಲಾದ್ರೂ ಒಂದಷ್ಟು ವಸ್ತ್ರದಾನ ಮಾಡಿ ಅನ್ನುವಂಥದ್ದು ಇದೆ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಬರೋದ್ರಲ್ಲಿ ಇದೆ. ನೀವು ತುಂಬಾ ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೀರಾ ನಿಮ್ ಲೈಫ್ ಅನ್ನ. 16 ಏಂಜಲ್ ನಂಬರ್ ಇದೆ ನಿಮ್ಗೆ. ಡಿವೈನ್ ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಕೊಡಿಸ್ಬೇಕು, ಒಬ್ಬ ಗ್ರೇಟ್ ಪರ್ಸನಾಲಿಟಿಯಾಗಿ ನಿಮ್ಮನ್ನ ಬದಲಾಯಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಿಮ್ಮನ್ನ ತುಂಬಾ ಕಮ್ಮಿ ನೋಡ್ತಾ ಇದ್ದೀರಾ. ಹಾಗಾಗಿ ಡಿವೈನ್ ಅಲ್ಲಲ್ಲೇ ತಡೀತಾ ಇದೆ. ನಿಮ್ ಪ್ಲಾನ್ ವರ್ಕೌಟ್ ಆಗ್ತಾ ಇಲ್ಲ. ನಥಿಂಗ್ ಟು ವರಿ. ದೊಡ್ಡದಾಗಿ ಬೆಳಿತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಹೊಸ ರೆಕಾರ್ಡ್ ಕೂಡ ಮಾಡ್ತೀರಾ. ಅದನ್ ಮುಂದೆ ಯಾರು ಮಾಡೋದಕ್ಕಾಗೋದಿಲ್ಲ, ಹಿಂದೆ ಯಾರೂ ಮಾಡಿಲ್ಲ. ಅದ್ ಯಾವ ರೆಕಾರ್ಡು ಅಂತ ನಂಗೂ ಗೊತ್ತಿಲ್ಲ. ನೀವೇನಾದ್ರೂ ಮಾಡಿದ್ರೆ ನಂಗೊಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಅದೇನ್ ಸಾಧನೆ ಮಾಡಿದೀರಾ, ಅದೇನ್ ರೆಕಗ್ನೈಸ್ ಬಂದಿದೆ ಅನ್ನುವಂಥದ್ದು. ಎಸ್, ಫೈನಾನ್ಷಿಯಲಿ ತುಂಬಾ ಚೆನ್ನಾಗ್ ಆಗ್ತೀರಾ. ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗೆ ಹೇಳ್ಬೇಕು ಅಂತ. ನಂಗೆ ಆಂಜನೇಯ ಸ್ತ್ರೀ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ನಂಗೆ ಗೊತ್ತಾಗ್ತಿಲ್ಲ ಹೇಗೆ ಇದು ಏನಿದು ಅಂತ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಬೆಳಕಿಗೆ ಬರುತ್ತಾ, ಅಥವಾ ಆಂಜನೇಯರ ಮಕ್ಕಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುತ್ತಾ ಅಂತ ನೋಡೋಣ. ಸೊ ಆ ಥರದ್ದೇನೋ ಸಮಥಿಂಗ್ ಏನೋ ಆಂಜನೇಯ ನಂಗೆ ಇಲ್ಲಿ ಹುಡುಗಿ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಯಾವುದೋ ಹುಡುಗಿ ಮೇಲೆ ಆಂಜನೇಯನ ಆಶೀರ್ವಾದ ಕೂಡ ಇರಬಹುದು ಅನ್ನುವಂಥದ್ದು ಇದೆ. ಅಥವಾ ಯಾರೋ ನಿಮ್ಮಲ್ಲಿ ಅಥವಾ ನಿಮ್ಮ ಶತ್ರುಗಳು ಯಾರಾದ್ರೂ ನೋಡ್ತಿದ್ರೆ ಅವರಿಗೆ ಕೂಡ ಈ ತರ ಮಾಹಿತಿನ ಅವರು ಕೊಡ್ತಾ ಇರಬಹುದು. ಆ ತರ ಕೂಡ ಇದೆ. ಸೊ ಎಸ್, ಇಲ್ಲಿ ತಲೆಗೆಡ್ಸ್ಕೊಳ್ಬೇಡಿ. ಯಾರಿಗೋ ಮ್ಯಾರೇಜ್ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. 4ನೇದು ಯಾರು ಆಯ್ಕೆ ಮಾಡಿದೀರಾ, ಸನ್ಮಾನ ಕೂಡ ಬರೋದ್ರಲ್ಲಿ ಇದೆ. ಒಂದಷ್ಟು ಬಂಗಾರ ಕೂಡ ಯಾರ್ ಕದ್ದಿದಿರೋ ಅವ್ರಿಗೆ ಸಮಸ್ಯೆ ಆಗತ್ತೆ. ಮಿಕ್ಕಿದವರಿಗೆ ಹೊಸ ಬಂಗಾರನ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ರಕ್ಷೆ ಕೂಡ ಮಾಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಂಗಾರದ್ದು ಏನಾದ್ರೂ ತೋಳ್ಬಂದಿ ಅಥವಾ ಸಮಥಿಂಗ್ ಏನೋ ಕಳೆದು ಹೋಗಿದ್ರೆ ಅದನ್ನ ಹುಡುಕಿ ಮತ್ತೆ ಸಿಗುತ್ತೆ. ತೋಳ್ಬಂದಿ ಅಂದ್ರೆ ಗೊತ್ತಲ್ಲ, ತೋಳಿಗೆ ಹಾಕ್ತಾರೆ ವೆಡ್ಡಿಂಗ್ ಅಲ್ಲಿ. ಆ ಥರದ್ದು ಏನಾದ್ರೂ ಕಳೆದು ಹೋಗಿದ್ರೆ ಸಿಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಗವಂತನಿಗೆ ಬಂಗಾರದ ಒಂದು ತೋಳಿಗೆ ಏನೋ ಮಾಡಿಸ್ಕೊಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅದನ್ನ ಮಾಡ್ಕೊಡಿ, ಅದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಒಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರುಭ್ಯೋ ನಮಃ. ನಾನು ಈ ರೀಡಿಂಗ್ ಅನ್ನ ಆಂಜನೇಯನ ಪಾದಾರವಿಂದಕ್ಕೆ ಸಮರ್ಪಣೆನ ಮಾಡ್ತೀನಿ. ಸೊ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಎಲ್ರಿಗೂ ಒಳ್ಳೇದಾಗ್ಲಿ.